ದಿವಸ ಮ್ಯಾಕ್ಸಿಮಮ್ 3 ದಿವಸ ಆಗ್ಬೋದು. ಓಂ ಶ್ರಿಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ದಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ತಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಹೀಗೆ ಹೇಳಿದರು. ಸಾಕ್ಷಿ ಬಂದ ಜ್ಞಾನ ಮಾತ್ರ ಎಂಥದ್ದು, ಅದು ಪರ್ಫೆಕ್ಟ್, ಅದು ಎಂದೂ ಕೂಡ ಅದು ಸುಳ್ಳೋತ್ತಾಗ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ದೋಷಾಭಾವಾದಿಕಂಚೈವ ಸಮ್ಯಕ್ ಸಾಕ್ಷಿ ಪ್ರಪಶ್ಯತಿ. ಇದರಲ್ಲಿ ದೋಷ ಇಲ್ಲ ಅಂಬೋದನ್ನು ಸಾಕ್ಷಿ ಗ್ರಹಿಸಿಬಿಡುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ದೋಷ ಇಲ್ಲ, ಈ ಎಚ್ಚರ ಅದಕ್ಕಿದೆ, ಗೊತ್ತಾಯ್ತಾ? ಅದು ಸಾಕ್ಷಿಯ ರೀತಿ ಭಾರಿ ದೊಡ್ಡದು. ದೋಷಾಭಾವೇ ಪ್ರಮಾಣತ್ವಂ ದೋಷಾಭಾವಶ್ಚ ಸಾಕ್ಷಿಣ ನಿಶ್ಚಿತತ್ವಂ ಕ್ವಚಿಚ್ಚೈವ ಸ್ವತಃ ಪ್ರಾಮಾಣ್ಯಮಿಷ್ಯತೆ. ಅಂದಮೇಲೆ ಸ್ವತಃ ಪ್ರಮಾಣ ಅಂತಲೇ ಕರಿಬೇಕಾದ್ರೆ. ಅಥೋನ ಸರ್ವಮಾನಾನಾಂ ಪ್ರಾಮಾಣ್ಯಂ ನಿಶ್ಚಿತಂ ಭವೇತ್ ಸಾಕ್ಷಿಣ ನಿಶ್ಚಿತಂ ಯತ್ರ ತತ್ ಪ್ರಾಮಾಣ್ಯಂ ಸ್ವಲಕ್ಷಣ. ಸಾಕ್ಷಿ ಒಪ್ಪಿದ ಮೇಲೆ ಅದು ಅಲ್ಟಿಮೇಟ್, ಮತ್ತೊಂದು ಪ್ರಮಾಣ ಬೇಕಿಲ್ಲ ಅದಕ್ಕೆ. ನಹಿ ಕಶ್ಚಿತ್ ಸುಖಾದ್ದೇಶು ಸಂಶಯಂ ಕುರುತೆ ಜನಃ. ದೃಷ್ಟಾಂತ ಕೊಡ್ತಾರೆ, ನಾನು ಸುಖವಾಗಿದ್ದೇನೆ ಅಂತ ಹೇಳ್ಕೊಂಡ, ಯಾರೋ ಬಂದಿಲ್ಲ ಅಂದರು, ನಿನಗೆ ಗೊತ್ತಿಲ್ಲ ನಾನು ಸುಖವಾಗಿದ್ದೇನೆ ಅಷ್ಟು, ಅದು ಗೊತ್ತಾಯ್ತು. ಯಾರು ಹೇಳಿದ್ರು ಕೇಳ, ದುಃಖ ಪಡ್ತಿದ್ದಾನೆ, ಈಗ ದುಃಖ ಪಡ್ತಾನೆ ಅಂತ ಯಾರೋ ಅಂದರು, ನಾನು ಅನುಭವಿಸ್ತಾ ಇದ್ದೀನಿ ನಿಮಗೇನು ಗೊತ್ತು ಅಂತ ಹೇಳ್ತಾನೆ. ಇದು ಎಕ್ಸಾಂಪಲ್ ಯಾತಕ್ಕೆ ಕೊಟ್ಟರು ಅಂದರೆ ಸುಖ ದುಃಖಾದಿಗಳು ಅವನೇ ತಿಳ್ಕೊಳ್ತಕ್ಕಂಥ ಅಂಶಗಳು. ಬೇರೆ ಯಾವ ಇಂದ್ರಿಯಕ್ಕೆ ಏನು ಕಾಣೋದಿಲ್ಲ, ಅದು ಕಣ್ಣು ಕಾಣೋದೇ ಇಲ್ಲ. ನಚೈವ ಅಖಿಲಮಾನಾನಿ ನಿಶ್ಚಿನೋತಿ ಅಖಿಲೋಚನಃ. ಅದಕ್ಕೆಲ್ಲ ವಿಷಯನ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾವುದು ನಮಗೆ ಸಾಕ್ಷಿಯಿಂದ ತಿಳಿಯುತ್ತೋ ಅದ್ರ ಬಗ್ಗೆ ಮಾತ್ರ ನಿಶ್ಚಿತವಾದ ಜ್ಞಾನ ಬರುತ್ತೆ. ತಸ್ಮಾದ್ ಅನುಭವಾರೂಢಂ ಕಿಮರ್ಥಮಪಲಪ್ಯತೆ. ಇಷ್ಟೊತ್ತು ನಾವು ಹೇಳಿದ ವಿಚಾರ ಎಂಥ ವಿಚಾರಗಳು ಅಂದರೆ ಅನುಭವಕ್ಕೆ ಬಂದಾಗಿದೆ ಇವೆಲ್ಲ ಕೂಡ. ನಾನು ಸುಖಿ, ನಾನು ದುಃಖಿ ಇತ್ಯಾದಿಗಳು. ನಾನು ಅನುಭವಿಸಿದ ಸುಖ ಸತ್ಯನೋ ಮಿಥ್ಯನೋ, ದುಃಖ ಕೂಡ ಸತ್ಯನೋ ಮಿಥ್ಯನೋ. ಇವತ್ತು ರೋಗಿಯಾದವನು ರೋಗ ವಾಸಿಯಾದ ಮೇಲೆ ಈ ರೋಗ ಇಲ್ಲ ಅಂತ ಹೇಳ್ತಾನೆ. ರೋಗ ಇದ್ದಿದ್ದು ಸುಳ್ಳು ಅಂತ ಹೇಳೋದಿಲ್ಲ. ರೋಗ ಇದ್ದಿದ್ದೇನದು ಸತ್ಯನೇ. ಅವರೇನು ಹೇಳ್ತಾರೆ, ಸಂಸಾರದ ಜೀವ ಮುಕ್ತನಾಗ್ತಾರಾದ್ದರಿಂದ ಸಂಸಾರ ಸುಳ್ಳು. ಯಾರು ಹೇಳಿದರೆ ಇದನ್ನು? ಮುಕ್ತನಾಗ್ತಾ ಎಂಬ ಮಾತೇ ಏನು ತೋರಿಸುತ್ತೆ? ಮೊದಲು ಬದ್ಧನಾಗಿದ್ದು ನಿಜ ಅಂತ ತೋರಿಸುತ್ತೆ, ಗೊತ್ತಾಯ್ತಾ? ಇದನ್ನು ಸರಿಯಾಗಿ ಯೋಚನೆ ಮಾಡಬೇಕು. ದೋಷಾಭಾವಾದಿಕಂಚೈವ ಸಾಕ್ಷಿ ಸಮ್ಯಕ್ ಪ್ರಪಶ್ಯ. ತನ್ನ ತಿಳುವಳಿಕೆಯಲ್ಲಿ ಯಾವ ದೋಷವೂ ಇಲ್ಲ ಎಂಬುದನ್ನು ಸಾಕ್ಷಿ ಸರಿಯಾಗಿ ನೋಡುತ್ತೆ. ತತ್ಪರೀಕ್ಷಿತ ಮಾನೇನ. ಅದನ್ನು ತುಂಬ ಜನ ಕೆಲವು ದಡ್ತನ ಮಾಡ್ತಾರೆ. ಯಾವುದೋ ಒಂದು ಬಡಿಸಿರ್ತಾನೆ ಅಂತ ತಿಳ್ಕೊಂಬಾರ್ದು. ಸಾರಿ ಉಪ್ಪು ಹಾಕಿಲ್ಲ, ನಾನು ಹಾಕಿದ್ದೆ ವಾದ ಮಾಡ್ತಾರೆ. ಏನು ಹೇಳಬೇಕು ಇವರಿಗೆ? ಅಲ್ಲಯ್ಯ ಹಾಕಿಲ್ಲ ಅಂತ ಹೇಳ್ತಾ ಇದ್ದರು, ನಾನು ಹಾಕಿದ್ದೇನೆ ನೆನಪಿದೆ ಅಂತ ಹೇಳೋದು. ಇದೆಲ್ಲ ಆರ್ಗ್ಯುಮೆಂಟ್ ಉಪಯೋಗ ಇಲ್ಲ. ಹೌದಾ, ತಿಂದವನು ಅವನು ಹಾಕಿಲ್ಲ ಅಂದ್ರೆ ಏನು ಮಾಡಬೇಕಾಗ? ಎರಡು ಕಾರಣ. ಈಗ ಅವನೊಬ್ಬನಿಗೆ ಜಾಸ್ತಿ ಉಪ್ಪು ಬೇಕಾಗಿದ್ದರೆ ಕಲಿಸ್ಕೊ ಅಂತ ಹೇಳಬೇಕು. ಏನೂ ಹಾಕ್ತೆ ಹೋದರೆ ಹಾಕಬೇಕಷ್ಟೇ. ಕೆಲವರು ಇರ್ತಾರೆ, ಎಷ್ಟು ಹಾಕಿದ್ರು ಕಡಿಮೆ ಎಂಬರು ಇರ್ತಾರಲ್ಲ, ಅವ್ರ ವಿಷಯ ಬೇರೆ. ನಾರ್ಮಲ್ ಯಾವಾಗಲೂ ಉಪ್ಪು ಹೆಚ್ಚು ಕಡಿಮೆ ಎಂಬುದಲ್ಲ ಯಾರು ಸ್ಟ್ಯಾಂಡರ್ಡ್ ಹೇಳ್ತಾರೆ, ಆಪ್ಟಿಮಮ್ ಮಾತಾಡ್ತಾರೆ ಹೊರತು ಎಲ್ಲ ಸ್ಪೆಸಿಫಿಕ್ ಹೇಳೋದಿಲ್ಲ. ಅದಕ್ಕೆ ಸಾಕ್ಷಿ ಏನು ಹೇಳುತ್ತದೋ ಇವ್ರು ಹೇಳಿದ ಮೇಲೆ ಹೇಳಬೇಕು. ಎಷ್ಟೋ ಜನ ಇರ್ತಾರೆ, ಸೊಳ್ಳೆ ಕಚ್ಚಿ ಒದ್ದಾಡ್ತಿರ್ತಾರೆ, ನಮ್ಮನೆ ಸೊಳ್ಳೆನೇ ಇಲ್ಲ ಅಂತ ಹೇಳ್ತಾರೆ. ಅರೆ ಒದ್ದಾಡ್ತಿದ್ದಾನೆ ಪಾಪವನು. ಹೇಳಿದ ನಾನು ಹೇಳ್ತೀನಿ, ಏನು ಅರ್ಥ ಅದಕ್ಕೆ? ಇದು ಮೂರ್ಖತನ ಅಂತ ಕರೀತಾರೆ. ಅನುಭವಿಸೋನು ಅವನು ಅಂದಮೇಲೆ ಅವನ ಮಾತನ್ನು ಒಪ್ಪಬೇಕೆ ಹೊರತು ಏನು ಮಾಡಬಾರ್ದು. ಹಾಗಿದ್ದರೆ ಸರಿ, ಏನೋ ಇದೆ ಹುಡುಕ್ಬೇಕಲ್ಲ. ತತ್ಪರೀಕ್ಷಿತ ಮಾನೇನ ನ ದೋಷೋ ವಿಷ್ಣುವಿ ಕ್ವಚಿತ್. ಏನು ಮಾಡಿದರೆ ಈಗ ಇಷ್ಟೆಲ್ಲ ಯೋಚನೆ ಮಾಡಿದ ಮೇಲೆ ಏನಿಲ್ಲ ವಿಷ್ಣುವಿನಲ್ಲಿ ದೋಷ ಇಲ್ಲವೇ ಇಲ್ಲ. ಇಷ್ಟೊತ್ತು ಯಾತಕ್ಕೆ ಬಂತಿದೆಯಲ್ಲ, ವಿಷ್ಣು ದೋಷ ಇದೆಯೋ ಇಲ್ವೋ? ಆತೇನು ಮಾಡ್ದ? ಬೆಣ್ಣೆ ತಿಂದ, ನಾವು ತಿಂದಾಗ ಆಯ್ತದೆ. ಏನು ವ್ಯತ್ಯಾಸ ದೇವರಿಗೂ ನಮಗೂ? ಪುಣ್ಯಕ್ಕೆ ನಾವು ಮಣ್ಣು ಕೂಡ ತಿನ್ನೋದಿಲ್ಲಲ್ಲ. ಸೊ ದೇವ್ರು ಏನಾದ ಈಗ ನಮಗಿಂತ ಕಡಿಮೆ ಆದಾಗ ಅದೆಲ್ಲ ಇಲ್ಲೇ ಇಲ್ಲ. ದೇವ್ರು ಏನು ಮಾಡಿಲ್ಲ, ಮಣ್ಣು ತಿಂದಿಲ್ಲ, ಬೆಣ್ಣೆನೂ ತಿಂದಿಲ್ಲ. ದೇವ್ರಿಗೆ ಮಣ್ಣು ಒಂದೇ, ಬೆಣ್ಣೆನೂ ಒಂದೇ. ಯಾತಕ್ಕೆ? ತಾನು ಅಪ್ರಾಕೃತ. ಇಂಥವ್ನು ಏನು ಮಾಡ್ತಾನೆ ಮತ್ತೆ? ಸಾಧ್ಯನೇ ಇಲ್ಲ. ಯಾರೋ ದುಡ್ಡು ತಿಂದರು ಅಂತಾರೆ, ಯಾರು ನಿಜವಾಗ ದುಡ್ಡು ತಿನ್ನೋರು ಇದ್ದಾರ? ಆ ತಿನ್ನೋ ಅರ್ಥನೇ ಬೇರೆ ಅದಕ್ಕೆ. ಅಲ್ಲಿ ದುಡ್ಡು ಅರ್ಥ ಹೇಗೋ ದೇವರಿಗೆ ಯಾವ ತಿನ್ನಬೇಕಾದ ಕಾರಣವೂ ಇಲ್ಲ. ಯಾತಕ್ಕೆ? ಪರಿಪೂರ್ಣನಾದ್ದರಿಂದ
ಹಾಂ ಏನು ಕೊಡ್ತಾರೆ? ಹೌದು, ಅದೇ ಪ್ರತ್ಯೇಕ ಅಂತ ಹೇಳಿದ್ದಾರಲ್ಲ ಅಂತ ನೆನೆಸ್ತಾರೆ ಮತ್ತೆ ಮತ್ತೆ. ತತ್ ಪರೀಕ್ಷಿತ ಮಾನೇನ ನ ದೋಷೋ ವಿಷ್ಣವಿ ಕ್ವಚಿತ್. ವಿಷ್ಣವಿ ಅಂತ ಹೇಳಿಬಿಟ್ರು. ಏನು ಹೇಳಬೇಕು ಆ್ಯಕ್ಚುಲಿ? ಏನಂತ ಹೇಳಬೇಕು? ಏನು ಹೇಳಬೇಕು ಅಂತ ಗೊತ್ತಿದ್ದರೆ ಇದು ಹೇಳಿ ಏನು ಗೊತ್ತಾಗುತ್ತೆ. ಎರಡೂ ಗೊತ್ತಿಲ್ಲ, ಅದು ಯೋಚನೆ ಇಲ್ಲ. ಅಲ್ಲ, ವಿಷ್ಣು ಶಬ್ದ ನಡೆಯೋದು. ವಿಷ್ಣು ಶಬ್ದ ಹೇಗೆ ನಡೆಯುತ್ತೆ? ಯಾವ ವಿಭಕ್ತಿ ಅದು? ಯಾವ ವಿಭಕ್ತಿ, ಯಾವ ವಚನ? ಇವೆಲ್ಲ ಕೇಳಬಾರ್ದು, ಇವೆಲ್ಲ ಕೇಳಿದ್ರೆ ಔಟ್ ಆಫ್ ಸಿಲೆಬಸ್. ವಿಷ್ಣು ಸಪ್ತಮಿ ಏಕವಚನ, ವಿಷ್ಣು ಅಂತ. ಆಚಾರ್ಯ ಏನಂತ ಕರೆದು ವಿಷ್ಣವಿ ಅಂತ ಕರೆದ್ರು. ಅವ್ರೇನು ಮಾಡ್ತಾರೆ ಅವರೆಲ್ಲ ನೋಡಿದ್ರಾ? ಗ್ರಾಮರ್ ಆಚಾರ್ಯರು. ಇದು ಕೊಟೇಶನ್ಗಳಿವು. ಕೊಟೇಶನ್ ಅಂದರೆ ಹಾಕಿ ಕೊಡ್ಬೇಕು ಅವರು, ಹಾಗೆ ಕೊಡಬೇಕು. ಅದು ವೇದದ ಕೊಟ್ಟು ಯಾವುದೂ ಚೇಂಜ್ ಮಾಡಬಾರ್ದು. ಕೊಟೇಶನ್ ಹೇಳಿದ್ರಲ್ಲ, ಚೆಕ್ನಲ್ಲಿ ತಪ್ಪು ಎಂಟ್ರಿ ಆಗಿದ್ರು ಕೂಡ ಏನು ಮಾಡಬಾರ್ದು, ಅದನ್ನು ನಾವು ತಿದ್ದಬಾರ್ದು. ತಿದ್ದಿದ್ರೆ ಏನಾಗುತ್ತೆ? ₹1,00,000 ಚೆಕ್ನಲ್ಲಿ 1 ಪೈಸೆನೂ ಕೊಡೋರು ಅವ್ನು ಮತ್ತೆ. ಅರ್ಥ ಆಯ್ತಾ? ಅದು ಹುಷಾರಾಗಿರ್ಬೇಕು. ವೇದ ಅದೆಲ್ಲ ಜ್ಞಾನಿಗಳು ಬರೆದಿರ್ತಾರೆ. ಆದ್ದರಿಂದ ಒಂದು ಪರ್ಪಸ್ ಇರುತ್ತಾರೆ ಅಂತ ಹೇಳಬೇಕಾದ್ರೆ, ಗೊತ್ತಾಯ್ತಾ? ಅದು ಉದ್ದೇಶಪೂರ್ವಕ ಹೇಳಿರ್ತಾರೆ. ಅದನ್ನು ಅರ್ಥ ಮಾಡಿಕೊಡೋದು ಏನು ಮಾಡಿಕೊಡೋದು ಇವರು? ತಮ್ಮ ನಾಲೆಡ್ಜಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡಬಾರ್ದು. ತುಂಬ ತಪ್ಪದು. ಅಪರೀಕ್ಷಿತ ದೃಷ್ಟಿಸ್ತು ಕಸ್ಮಿನ್ನರ್ಥೇನ ವಿದ್ಯತೆ. ಆಗೊಂದು ಪ್ರಶ್ನೆ ಬಂತು, ಏನು ರೀ ದೇವ್ರ ಬಗ್ಗೆ ಹೇಳಿದ್ದಲ್ಲ ಹೇಳ್ತೀರಲ್ಲ, ನಮ್ಮ ಪ್ರತ್ಯಕ್ಷ ತಪ್ಪು ಅಂತ ಆಯ್ತಲ್ಲ ಅಂತ ಕೇಳಿದ್ರೆ ಹೌದು ಅಂದರು. ಹಾಗೆ ಹೇಗೆ ಒಪ್ಪೋದು ಅಂದರೆ, ಎಷ್ಟು ಪ್ರತ್ಯಕ್ಷ ತಪ್ಪಾಗಿಲ್ಲ ಯೋಚನೆ ಮಾಡಿ ನಿಂದು ಅಂತ ಹೇಳ್ತಾರೆ. ನಿನ್ನ ಪ್ರತ್ಯಕ್ಷನೇ ಏನಾಗಿದೆ? ಅಲ್ಲಿ ಶಕ್ತಿ ನೋಡಿದ್ರೆ ಅಂತ ಹೋಗಿದ್ದಿಲ್ಲ ನೀನೀಗ, ನಿನ್ನ ಕಣ್ಣಿಗೆ ಏನು ಕಾಣಿಸ್ತು? ಅಲ್ಲಿರೋದು ಶಕ್ತಿನೇ. ಏನಂತ ಕಾಣಿಸ್ತು ನಿನಗೆ? ಅಷ್ಟೇ. ಅಂದರೆ ನಾವು ತಮಾಷೆ ಅಂದರೆ ಇವೇನೋ ಅಪ್ರಾಕೃತ ವಿಚಾರಗಳಲ್ಲ. ಪ್ರಾಕೃತ ವಿಚಾರದಲ್ಲೇ ನಾವು ತಪ್ಪು ಮಾಡ್ತಿರ್ಬೇಕಾದ್ರೆ ಇನ್ನು ದೇವ್ರ ಬಗ್ಗೆ ತಪ್ಪು ಮಾಡೋದು ಏನು ಆಶ್ಚರ್ಯ ಇದೆ? ಅರ್ಥ ಆಯ್ತಾ? ಸಿಂಪಲ್ಲಾಗಿ ನೋಡಿ, ರಾತ್ರಿ ಹೊತ್ತ ಚಂದ್ರನ ನೋಡಿ, ಮರದೊಳಗೆ ನೀವು ವೃಕ್ಷದೊಳಗೆ ನೋಡಿದರೆ ಅದರೊಳಗೆ ಚಂದ್ರ ಕಾಣಿಸ್ತಾನೆ. ಸೊ ಚಂದ್ರ ದೊಡ್ಡದವ್ರು ಯಾರೋ ವೃಕ್ಷ ದೊಡ್ಡದ? ಈಗ ಯಾವುದು ದೊಡ್ಡದು? ಅರ್ಥಾತ್ ಸಂಬಂಧ ಇಲ್ಲ. ಇಷ್ಟೇ ಇದು ಹೋಲ್ನ ಕಾಣಿಸ್ತದೆ ಚಂದ್ರ. ಯಾತಕ್ಕಿದು? ದೃಷ್ಟಿ ದೋಷ. ಗೊತ್ತಾಯ್ತಾ? ಈ ಚಂದ್ರನ ಬಗ್ಗೆ ತಪ್ಪು ತಿಳ್ಕೊಡ, ರಾಮಚಂದ್ರ ಬಗ್ಗೆ ತಪ್ಪು ತಿಳ್ಕೊತಾರೆ. ಅರ್ಥ ಆಯ್ತಾ? ಇದು ದೃಷ್ಟಿ. ಅಂದರೆ ನಮ್ಮ ಯಾವ ವಿಚಾರದ ಬಗ್ಗೆ ನೋಡಲಿಲ್ಲ, ನಾವು ಆರೋಗ್ಯವಂತರು ಅಂತ ಕಾಣಿಸ್ತಾರೆ, ಆರೋಗ್ಯ ಇಲ್ಲ. ರೋಗಿ ಕಂಡಾಗ ಕಾಣಿಸ್ತಾನೆ, ಅವನೇನಿಲ್ಲ, ಅವ್ರಿಗೆ ಯೋಚನೆ ಇಲ್ಲ. ಇವ್ರಿಗೆ ಹಾಗೆ ಕಾಣಿಸ್ತಾರೆ ಅಷ್ಟೇ. ಈ ಕಾಮಾಲೆ ಹಳದಿ ಕಾಣಿಸುತ್ತೆ, ಹಳದಿ ಇಲ್ಲ. ಅದು ಯಾವ ದೋಷ ಇದು? ಎಲ್ಲಿದೆ ದೋಷ? ಅದು ನಮ್ಮ ಕಣ್ಣಲ್ಲಿ, ನಮ್ಮ ಸ್ವರೂಪದಲ್ಲೇ ದೋಷ ಇರುತ್ತೆ ಅಯೋಗ್ಯರಿಗೆ. ಆದ್ದರಿಂದ ಹಾಗಾಗುತ್ತೆ. ವಿಷ್ಣುವಿನ ದೋಷಗಳಿಲ್ಲ. ಕಸ್ಯಚಿತ್ ದೋಷವತ್ವಂ ಸ್ಯಾತ್ ಅತಿಮಾತ್ರೇ ಅಕ್ಷಜಂಭವಿ. ಅದು ಕಣ್ಣಿನಲ್ಲಿ ಮಾತ್ರ ಅತಿಮಾತ್ರ ದೋಷ ಇರುತ್ತೆ ಎಷ್ಟೋ ಸಲ. ಇತಿಮಾತ್ರೆ ಏತಾವತ್ತೇವ ವಿಷಯ. ಇಂಥ ವಿಷಯದಲ್ಲಿ ನಡೀತಿರ್ಬೇಕಾದ್ರೆ ದೇವ್ರ ಬಗ್ಗೆ ಕೇಳಬೇಕಾ? ವಿಷ್ಣು ಯಾವುದು ಪಿಸ್ತಾಗಿದೆ? ಈ ಕಡೆ ಇದೆ. ಹೌದು, ಇಲ್ಲಿ ಅದಕ್ಕೆ ಅಪರೀಕ್ಷಿತ ದೃಷ್ಟಿ ಎಲ್ಲ ಕಡೆಗೂ ಇದೆ. ತತ್ಪ್ರತ್ಯಕ್ಷ ವಿರುದ್ಧಾರ್ಥೇ ನಾಗಮಶ್ಯಾಪಿ ಮಾನತಾ. ಆದರೆ ಕೆಲವಿದೆ. ಈಗ ಉದಾಹರಣೆಗೆ ಶುಕ್ತಿಯನ್ನು ನೋಡಿದ ರಜತ ಅಂತ ತಿಳ್ಕೊಂಡ್ಬಿಟ್ಟ. ಆಗಮ ಅದು ರಜತ ಅಂತ ಹೇಳ್ತಾ ಇದೆ. ಏನು ಮಾಡಬೇಕಾಗ? ಅಲ್ಲ. ಯಾಕೆ? ನಮ್ಮ ಪ್ರತ್ಯಕ್ಷ ಕಂಡ ವಿಚಾರ. ಇದ್ರ ಬಗ್ಗೆ ತಪ್ಪು ಹೇಳಿದರೆ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದ್ರ ಫೀಲ್ಡಲ್ಲಿ ಅವ್ರು ಹೇಳಿದಾಗ ಏನು ಹೇಳ್ತಾರೆ? ಅದನ್ನು ಒಪ್ಲಿಕ್ಕೆ. ವೈದ್ಯ ಏನೋ ಹೇಳ್ತಾನೆ, ನಾವೊಂದು ಕ್ವಶನ್ ಮಾಡೋಂಗಿಲ್ಲ. ಯಾರು ಕ್ವಶನ್ ಮಾಡಬೇಕು? ಅದನ್ನು ಇನ್ನೊಬ್ಬ ವೈದ್ಯ ಮಾಡ್ಬೋದು, ನಾವು ಮಾಡೋ ಹಾಗಿಲ್ಲ. ಗೊತ್ತಾಯ್ತಾ? ಅದು ನಾವು ಮಾಡೋಕ್ಕೆ ಸಂಬಂಧನೇ ಇಲ್ಲ. ನೋಡಿ, ಅಂಪೈರ್ ಹೇಳ್ತಾನೆ, ಉಳಿದೋರು ಅಷ್ಟು ಲಕ್ಷದ ಹೇಳಿದ್ರೆ ಕೇಳಲ್ಲ ಅವರು. ಅಂಪೈರ್ ಮಾತು ಅಷ್ಟೇ ಕೇಳಬೇಕು, ಬೇರೆಯವ್ರು ಹೇಳಾಗಿಲ್ಲ. ಅದನ್ನು ಇವ್ರಿಗೆ ಜಾಸ್ತಿ ಗೊತ್ತಿರ್ಬೋದು, ಅವನಿಗಿಂತ ಹೇಳಾಗಿಲ್ಲ, ಅವನೇ ಹೇಳಬೇಕು. ಅದೇ ರೀತಿಯಲ್ಲಿ ನಮಗೆ ಕಂಡಿದ್ರ ಬಗ್ಗೆ ವಿರುದ್ಧ ಹೇಳಿದರೆ ಮಾತ್ರ ಆಗಮ ಅಪ್ರಮಾಣವಾಗುತ್ತೆ. ವೇದಗಳು ಹಾಗೆ ಹೇಳೋದೇ ಇಲ್ಲ. ಆದ್ದರಿಂದ ವೇದಗಳೇನವು ಅಪ್ರಮಾಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಿಮಿತ್ಯತಃ ಲೌಕಿಕ ಇತಿ. ಲೌಕಿಕೆ ವ್ಯವಹಾರೇತ್ರ ಪ್ರತ್ಯಕ್ಷ ಉಪಜೀವ್ಯತ ಅವತಾರಾದಿ ದೃಷ್ಟವು ಸ್ಯಾತ್ ಆಗಮ ಶೋಪಜೀವ್ಯತ. ಯಾರೋ ಒಬ್ಬ ABCD ನೋಡ್ದ, ಅವನು ಏನೋ ಟ್ಯಾಬ್ಲೆಟ್ ತೊಗೊಂಡ ನಿಶ್ಚಿತ. ಅದು ದೇವ್ರ ಬಗ್ಗೆ ಕಂಡಾಗಿದ್ದಲ್ಲ. ಯಾಕೆ? ಅವನಿಗೆ ಅಗತ್ಯನೇ ಇಲ್ಲ. ನಾವು ತಪ್ಪು ತಿಳ್ಕೊಂಡಿದ್ದೇ ಹೊರತು ತೊಗೊಂಡಿಲ್ಲ, ಏನೋ ಆಗಿದೆ ಅದು ತಿಳ್ಕೊಬೇಕು. ಯಾವುದು ನಮಗೆ ನಮ್ಮ ವ್ಯಾಪ್ತಿಗೆ ಸೇರಿಲ್ಲ ಅದ್ರ ಬಗ್ಗೆ ನಾವು ನಿರ್ಣಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೃಷ್ಣ ರಾಮ ಸೀತೆ ಅನ್ಕೊಂಡು ಗೋಡಾಡಿಬಿಟ್ಟ, ಏನೂ ಇಲ್ಲ, ನಡ್ಕೊಂಡಿದ್ದಾನೆ ಹೊರತು ಏನು ಮಾಡಿಲ್ಲ, ಗಾಡೇ ಇಲ್ಲ. ಇದು ಎಷ್ಟೋ ದಿನ ನಾಟಕ ನೋಡೋರಿರ್ತಾರೆ ಅಂತ ತಿಳ್ಕೊಂಬೋಣ. ಅವ್ರು ಫಸ್ಟ್ ನಾಟಕಕ್ಕೆ ಬಂದಿರ್ತಾನೆ, ಆ ಸೀತೆಯನ್ನು ರಾವಣ ಕರ್ಕೊಂಡು ಹೋಗ್ಬಿಡ್ತಾರೆ ಸ್ಟೇಜಿಂದ. ಇವನು ಬುದ್ಧಿ ಕೂತಿರ್ತಾರೆ, ರಾಮ ಗೋಳಾಡ್ತಿರ್ತಾನೆ. ಎದ್ದು ಇಲ್ಲೇ ದೊಡ್ಡವರು ಅಂತ ಹೇಳಿದರೆ ಏನು ಮಾಡಬೇಕು? ಅಲ್ಲಿ ಈಗಿದ್ಲಿ ಅಲ್ಲೇ ಇರ್ತಾಳೆ ಅಂತ ಹೇಳಿದರೆ ನಾಟಕ ಕೆಟ್ಟೋಗ್ಬಿಡುತ್ತಾಗ. ಏನು ಮಾಡೋಂಗಿಲ್ಲ, ಹಾಗೆ ಹೇಳಬಾರ್ದು. ಯಾಕಂದ್ರೆ ನಾಟಕಾಗೇ ನೋಡಬೇಕೆ ಹೊರತು ಹೇಗೆ ನೋಡಬಾರ್ದು, ಬೇರೆ ರೀತಿ ನೋಡಬಾರ್ದು. ಯಾಕಂದ್ರೆ ನಾವು ಬೋರ್ಡ್ ಹಾಕಿದಾರಾಗಲಿ ಏನಂತದ್ದು,
ನಾಟಕ ಅಂತ ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಆದ್ದರಿಂದ ಅದನ್ನು ಈ ರೀತಿ ನೋಡಬಾರ್ದು. ಜನ ಏನು ಮಾಡ್ತಾರೆ, ಅದು ಮೂರ್ಖತನ. ದೇವರು ಮಾಡೋದೆಲ್ಲ ನಾಟಕನೇ. ಫಸ್ಟ್ ನಾಟಕ ಶುರು ಮಾಡಿದ್ದೇ ದೇವರು. ಉಳಿದವರು ಅದನ್ನು ಇಮಿಟೇಟ್ ಮಾಡಿ ದೇವರದೇ ಸತ್ಯ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ತಪ್ಪದು. ಲೌಕಿಕೆ ವ್ಯವಹಾರೇ ಅತ್ರ ಪ್ರತ್ಯಕ್ಷಸ್ಯೋಪಜೀವ್ಯತ ಅವತಾರಾದಿ ತುಷ್ಟೌ ಸ್ಯಾತ್ ಆಗಮಸ್ಯ ನೋಡಿ, ಇದೆಲ್ಲ ಮಹಾಭಾರತ ರಾಮಾಯಣ ಹೇಳಬೇಕಾದ್ರೆ ಎಷ್ಟು ಮುಖ್ಯವೆಲ್ಲ ಕೂಡ. ಇಂಥ ಪುಸ್ತಕ ಕೊಡಬೇಕು ತಾನೇ. ಈಗ ಸುಧಾವಧಿ ಎಷ್ಟು ಹೆಲ್ಪ್ ಆಗುತ್ತೆ. ಆದರೆ ಸುಧಾದ ಈ ವಿಷಯ ಹೇಳೋದ್ರಿಂದ ಆ ಉಳಿದ ವಿಷಯಕ್ಕೆ ಭಾಗವತನೇ ಓದಬೇಕು. ಹಿಂದೂ ಮುಂದೆ ಗೊತ್ತಾಗಬೇಕಾದ್ರೆ ಭಾಗವತ ಓದಿರಬೇಕು, ತಾತ್ಪರ್ಯನೇ ಓದಬೇಕು, ಕ್ಲಾರಿಫಿಕೇಷನ್ ಇದನ್ನು ಓದಬೇಕು. ಯಾವ ಓದೋದು ಬಿಟ್ಟರೂ ಕೂಡ ನಮ್ಮ ಜ್ಞಾನ ಏನಾಗುತ್ತೆ, ಅಲ್ಲಿಗೆ ಕಡಿಮೆ ಆಗೇ ಆಗುತ್ತೆ. ಈಗ ಬ್ರಹ್ಮಸೂತ್ರ ಭಾಷ್ಯ ನಾರಾಯಣ ಇವತ್ತಾಗಬೇಕದು. ಓಂ